ನಮಸ್ಕಾರ ಫ್ರೆಂಡ್ಸ್. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ನಾನು ಹೇಳಿದ್ದೆ ನಿಫ್ಟಿ 22,500 ಕೆಳಗಡೆ ಓಪನ್ ಆಗ್ಬೋದು. ಸೊ ಅದನ್ನ ಅನಲೈಸ್ ಮಾಡಬೇಕಾದ್ರೆ ನಾವು ನೋಡಿದ್ದು ಗಿಫ್ಟ್ ನಿಫ್ಟಿ ಹಾಗೂ ಯು ಎಸ್ ಮಾರ್ಕೆಟ್ನ. ಅದಲ್ಲದೆ ಅಗೇನ್ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಯು ಎಸ್ ಫ್ಯೂಚರ್ಸ್ನ ಫಾಲೋ ಮಾಡಿ ಗಿಫ್ಟ್ ನಿಫ್ಟಿ ನಿಯರ್ 800 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು. ಆದರೆ ನಿಫ್ಟಿ ಓಪನ್ ಆಗಿದೆ ಡೈರೆಕ್ಟ್ ಆಗಿ 21,800 ಕೆಳಗಡೆ, 21,743 ಹತ್ರ. ಸೊ 1,200 ಪಾಯಿಂಟ್ಸ್ ಬಿಗ್ ಗ್ಯಾಪ್ ಡೌನ್ ನಿಫ್ಟಿ ತೋರಿಸ್ತು. ಅದು ನಿಯರ್ಲಿ 5% ಆಗಿತ್ತು. ಓಪನ್ ಆಗ್ತಿದ್ದಂಗೆ ಒಂದು ರಿಕವರಿ ಬಂತು. ಸೊ ಅಲ್ಲಿ ಯಾರು ಧೈರ್ಯ ಮಾಡಿರ್ತಾರೆ ಆ ರಿಕವರಿನಲ್ಲಿ ಪೊಸಿಷನ್ ತಗೊಳಕ್ಕೆ, ಆದ್ರೂ ಕೂಡ ಆ ರಿಕವರಿ ಸಸ್ಟೈನ್ ಆಗ್ಲಿಲ್ಲ. ಅಗೇನ್ ನಿಫ್ಟಿ 21,800 ಕೆಳಗಡೆ ಬಂತು. ಸೆಕೆಂಡ್ ಹಾಫ್ ಅಲ್ಲಿ ಆಲ್ಮೋಸ್ಟ್ 500 ಪಾಯಿಂಟ್ಸ್ ರಿಕವರಿನ ಕಂಡು ನಿಫ್ಟಿ 22,200 ಮೇಲೆ ಕ್ಲೋಸ್ ಆಯ್ತು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,161 ಬಂದಿದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ನ ಕಂಪೇರ್ ಮಾಡಿದ್ರೆ ಈ ಕ್ಲೋಸಿಂಗ್ ಪರವಾಗಿಲ್ಲ ಅಂತ ಹೇಳ್ಬೋದು. ಅರೌಂಡ್ 500 ಪಾಯಿಂಟ್ಸ್ ರಿಕವರಿ ನಂತರ ನಿಫ್ಟಿ ಕ್ಲೋಸ್ ಆಗಿದೆ. ಆದ್ರೆ ನಮ್ಮ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್, ಇದನ್ನ ನಾವೇನು ಫಿಯರ್ ಇಂಡೆಕ್ಸ್ ಅಂತ ಕರಿತೀವಿ, ಇದು ಓಪನಿಂಗ್ ಅಲ್ಲದೆ ದಿನದ ಹೈನಲ್ಲಿ ಹೋಗಿ 22.82 ಹತ್ರ ಕ್ಲೋಸಿಂಗ್ ಕಂಡಿದೆ. ಸೊ ವಾಲಟಿಲಿಟಿ ಇಂಡೆಕ್ಸ್ 16-18 ಮೇಲೆ ಹೋಗ್ತಿದ್ದಂಗೆ ಅದು ಆಕ್ಚುಲಿ ನೆಗೆಟಿವ್ ಆಗುತ್ತೆ. ಸೊ ಇದು ಈಗ 22.81 ಹತ್ರ ಇದೆ. ಸೊ ಅದಕ್ಕಾಗಿ ಇನ್ನು ನಮ್ಗೆ ಮಾರ್ಕೆಟ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಫಿಯರ್ನೆಸ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ಇಲ್ಲಿ ಅನಿಸ್ತಾ ಇದೆ. ಇದನ್ನ ಬಿಟ್ರೆ ಅದರ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಎಲ್ಲ ಆಕ್ಚುಲಿ ನಮ್ ಫೇವರ್ ಅಲ್ಲೇ ಇದಾವೆ. ಆದ್ರೆ ಗ್ಲೋಬಲ್ ರಿಸೆಷನ್ ಫಿಯರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ತಾ ಇದೆ. ಸೊ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಲ್ಲಿ ನಾವು ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಯು ಎಸ್ ಡಾಲರ್ ಇಂಡೆಕ್ಸ್ ಇದು 102 ಹತ್ರ ಇದೆ. ಯು ಎಸ್ 10 year ಬಾಂಡ್ ಇದು ಬಿಲೋ 4 ಇದೆ. ಬ್ರೆಡ್ ಕ್ರೂಡ್ ಆಯಿಲ್ 63 ಹತ್ರ ಇದೆ. ರುಪಿ ಅಗೇನ್ಸ್ಟ್ ಯು ಎಸ್ ಡಾಲರ್ 85 ಹತ್ರ ಇದೆ, 85.4 ಹತ್ರ. ಸೊ ಇವೆಲ್ಲ ನಮ್ಮ ಫೇವರ್ ಅಲ್ಲೇ ಇದಾವೆ. ಆದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ತಾ ಇರೋದು ತಾರಿಫ್ ವಾರ್ ಇಂದ ಹಾಗೂ ರಿಸೆಷನ್ ಫಿಯರ್ ಇಂದ. ಇದು ಕಡಿಮೆ ಆಗ್ಬೇಕು ಅಂತಂದ್ರೆ ಅಗೇನ್ ಟ್ರಂಪ್ ಕಡೆಯಿಂದ ಏನಾದ್ರೂ ಪಾಸಿಟಿವ್ ಅನೌನ್ಸ್ಮೆಂಟ್ ಬರಬೇಕು, ಹಾಗೂ ಯು ಎಸ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿ ಕಾಣಕ್ಕೆ ಶುರು ಆದ್ರೆ ಆಗ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಕವರಿ ನೋಡೋ ಚಾನ್ಸಸ್ ಇರುತ್ತೆ. ಆದ್ರೂ ನಾವು ಇಂಟ್ರಾಡೇ ನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಆಪ್ಷನ್ ಚೈನ್ ಹಾಗೂ ಲೆವೆಲ್ಸ್ ನ ನೋಡಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಸದ್ಯಕ್ಕೆ ನಿಫ್ಟಿದು ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಸೊ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಬಂದ್ರೆ ನಿಫ್ಟಿಗೆ ಆಕ್ಚುಲಿ ಮೇಕ್ ಆರ್ ಬ್ರೇಕ್ ಲೆವೆಲ್ ಈಗ 22,000 ಆಗಿದೆ. ಸೊ ಇಲ್ಲಿ ಹೆಚ್ಚಿನದಾಗಿ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ, ಹಾಗೂ ಪುಟ್ ರೇಟರ್ಸ್ ನಿಯರ್ಲಿ ಈ 51 lakhs ಅಷ್ಟು ಇಲ್ಲಿ ಬಿಲ್ಟ್ ಆಗಿದ್ದಾರೆ. ಸೊ ನಿಫ್ಟಿ ಮತ್ತೊಂದು ಬಾರಿ ಕೆಳಗಡೆ ಬಂದು 22,000 ಹತ್ರ ಬರೋ ಚಾನ್ಸಸ್ ಇದೆ. ಇದ್ರ ಕೆಳಗಡೆ ಹೋದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಅಗೇನ್ ಸಪೋರ್ಟ್ ತಗೊಂಡು ರಿಕವರಿ ಆದ್ರೆ ಮೇ ಬಿ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕೂಡ ಒಂದು ಬಾರಿ ಇಲ್ಲಿ ಡೇಟಾನ ಚೆಕ್ ಮಾಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓನ್ಲಿ ಇಲ್ಲಿ ಕಾಲ್ ರೇಟರ್ಸ್ ಆಡ್ ಆಗಿದ್ದಾರೆ. ಪುಟ್ ರೇಟರ್ಸ್ ಎಲ್ಲ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದಿದ್ದಾರೆ. ಈವನ್ 22,500 ಅದ್ರ ಕೆಳಗಡೆ ಲೆವೆಲ್ ಅಲ್ಲಿ. ಸೊ ಇಲ್ಲಿ ಕಾಲ್ ರೇಟರ್ಸ್ ಅಂದ್ರೆ ಬಿಯರ್ಸೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಮಾರ್ಕೆಟ್ ಓವರ್ ಸೋಲ್ಡ್ ಇದೆ. ಸೊ ಓವರ್ ಸೋಲ್ಡ್ ಆದ್ರೂ ಕೂಡ ಇಲ್ಲಿ ನ್ಯೂಸ್ ಫ್ಲೋ ಮೇಲೆ ಮಾರ್ಕೆಟ್ ರನ್ ಆಗ್ತಾ ಇರೋದು. ಸೊ ಹಾಗಾಗಿ ನಾವು ಬಹಳ ಕೇರ್ಫುಲ್ ಆಗಿ ಪೊಸಿಷನ್ ತಗೋಬೇಕಾಗುತ್ತೆ. ಸೊ ಈಗ ನಾವು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಸೊ ನಿಫ್ಟಿಗೆ ನಾವು ಆಲ್ರೆಡಿ ಆಪ್ಷನ್ ಚೈನ್ ಅಲ್ಲಿ ನೋಡ್ದಂಗೆ 22,000 ಸಪೋರ್ಟ್ ಇರುತ್ತೆ. ಸೊ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ಅಲ್ಲಿ 22,000 ಕೆಳಗಡೆ ಓಪನ್ ಆದ್ರೆ ನಾವು ಲಾಂಗ್ ಪೊಸಿಷನ್ಸ್ ನ ನೋಡೋದಿಲ್ಲ. ಅದೇ ನಿಫ್ಟಿ 22,000 ಮೇಲೆನೆ ಇತ್ತು ಅಂತಂದ್ರೆ ನಾವು 22,000 ಕೆಳಗಡೆ 21,950 ಅಥವಾ 970 ಸ್ಟಾಪ್ ಇಟ್ಕೊಂಡು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ಇಲ್ಲಿಂದ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆದ್ರೆ 22,450 ಇಂದ 500, ಮ್ಯಾಕ್ಸಿಮಮ್ ಅಂದ್ರೆ 22,600 ವರೆಗೆ ನಾವು ಟಾರ್ಗೆಟ್ ನ ಪ್ಲಾನ್ ಮಾಡಬಹುದು. ಇನ್ನು ನಿಫ್ಟಿ 21,950 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಿಫ್ಟಿ ಇವತ್ತಿನಲ್ಲೂ 21,743 ನ ಕೂಡ ಬ್ರೇಕ್ ಆಗಿ ಕೆಳಗಡೆ 21,600 ಈ ಲೆವೆಲ್ ನ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ಅಲ್ಲಿ ಬಿಲೋ 22,000 ಪ್ಲಾನ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಇನ್ನು ತನ್ನ ಎಲ್ಲ ಮೂವಿಂಗ್ ಅವರೇಜಸ್ ಗಳ ಕೆಳಗಡೆ ಇದೆ. ಸೊ ಈಗ ಬ್ಯಾಂಕ್ ನಿಫ್ಟಿಗೆ
50,000 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ 50,000 ಕೆಳಗಡೆ ಏನಾದ್ರೂ 15 ನಿಮಿಷದ ಬೇರಿಶ್ ರೆಡ್ ಕ್ಯಾಂಡಲ್ ಆದ್ರೆ ಅಲ್ಲಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ಬೇಕು. ಟಾರ್ಗೆಟ್ ಕೆಳಗಡೆ 49,500, 300 ಹಾಗೂ 49,000 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 50,500 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳ್ಳೋಣ. 50,000 ಇಂದ 50,500 ಅದು ನಮಗೆ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಲೋವರ್ ಲೆವೆಲ್ ಇಂದ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಮೂವ್ಮೆಂಟ್ ಅನ್ನ ಕೂಡ ನೋಡ್ಬೇಕಾಗುತ್ತೆ. ಸೊ ನಿಫ್ಟಿ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ಆಗ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬಹುದು. ಸೊ ನಾನು ಪರ್ಸನಲ್ ಆಗಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸೋಮವಾರದ ಹೈ 10,831 ಕ್ರಾಸ್ ಆದ್ರೆ ಮಾತ್ರ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ತೇನೆ. ಇಲ್ಲಿಂದ ಬರೋ ಮೂವ್ಮೆಂಟ್ ನಮಗೆ 11,000 ಮೊದಲನೇ ಟಾರ್ಗೆಟ್ ಆಗುತ್ತೆ. ಅದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 11,170 ಹಾಗೂ 11,300 ಕಡೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳೋದ್ರಿಂದ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಓನ್ಲಿ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡೋಣ. ಇನ್ನು ಸೆನ್ಸೆಕ್ಸ್ ಅಲ್ಲಿ ತನ್ನ ವೀಕ್ಲಿ ಎಕ್ಸ್ಪೀರಿಯನ್ ಅಲ್ಲಿ ಹೇಗೆ ಪೊಸಿಷನ್ ತಗೋಬಹುದು ಅಂತ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.